ರಾಜ್ಯ ದೇಶ ವಿದೇಶಕ್ಕೆ ಸಂಬಂಧಪಟ್ಟ ಹಾಗಿನ ಕೆಲ ಪ್ರಮುಖ ಸುದ್ದಿಯನ್ನ ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಬೋಣ. ದೇವೇಗೌಡರ ಹುಟ್ಟುಹಬ್ಬದ ಸಮಯದಲ್ಲೇ ಒಂದು ಬೃಹತ್ ಸಮಾವೇಶ ನಡೆಸೋದಕ್ಕೆ ಜೆಡಿಎಸ್ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಲಕ್ಷಾಂತರ ಜನರನ್ನ ಸೇರಿಸಿ ಹಾಸನ ಅಥವಾ ಮೈಸೂರಿನಲ್ಲಿ ದೇವೇಗೌಡರ ಉತ್ಸವ ನಡೆಸೋದಕ್ಕೆ ಪ್ಲಾನ್ ರೆಡಿ ಆಗ್ತಾ ಇದೆ. ಹಳೆ ಮೈಸೂರು ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಜೆಡಿಎಸ್ ಹಿಡಿತ ಕೈ ತಪ್ತಾ ಇದೆ. ಹೀಗಾಗಿ ಸಮಾವೇಶ ಮಾಡಿ ಪ್ರಮುಖ ನಾಯಕರನ್ನ ಒಗ್ಗೂಡಿಸುವ ಲೆಕ್ಕಾಚಾರ ಹಾಕಿಕೊಳ್ಳಲಾಗ್ತಾ ಇದೆ. ಹೆದ್ದಾರಿಯಲ್ಲಿ ಟೋಲ್ ದಾಟುವ ಮುನ್ನ ಇನ್ನು ಮುಂದೆ ಎಚ್ಚರಿಕೆಯಿಂದ ಇರಿ. ಫಾಸ್ಟ್ಯಾಗ್ಗೆ ಲಿಂಕ್ ಆಗಿರುವ ನಿಮ್ಮ ಅಕೌಂಟ್ನಲ್ಲಿ ಹಣ ಇಲ್ಲದೆ ಹೋದ್ರೆ ನೀವು ದುಪ್ಪಟ್ಟು ಹಣವನ್ನು ಪಾವತಿಸಬೇಕಾಗುತ್ತೆ. ಅಕೌಂಟ್ನಲ್ಲಿ ಹಣ ಇಲ್ಲದೆ ಟೋಲ್ ದಾಟೋದಕ್ಕೆ ಪ್ರಯತ್ನಿಸಿದ್ರೆ ಟೋಲ್ ದರದ ಡಬಲ್ ಹಣ ಕೊಡಬೇಕು. ನಿಮ್ಮ ಫಾಸ್ಟ್ಯಾಗ್ ಟೋಲ್ ದಾಟುವ 1 ಗಂಟೆ ಮೊದಲು ಇದು ಆಕ್ಟಿವ್ ಆಗಿರ್ಬೇಕಂತೆ, ಹೀಗೆ ಹಣ ಕಟ್ಟಿರ್ಬೇಕಂತೆ. ಟೋಲ್ ಬಳಿ ಬಂದು ರೀಚಾರ್ಜ್ ಮಾಡಿಸಿ ಟೋಲ್ ದಾಟೋದಕ್ಕೆ ಅವಕಾಶ ಇಲ್ಲ. ಈ ರೂಲ್ಸ್ ಇವತ್ತಿನಿಂದ ಜಾರಿಗೆ ಬಂದಿದೆ. ಈ ರೂಲ್ಸ್ ಬ್ರೇಕ್ ಮಾಡಿದ್ರೆ ನಿಮ್ಮ ಫಾಸ್ಟ್ಯಾಗ್ ಬ್ಲಾಕ್ ಲಿಸ್ಟ್ಗೆ ಹೋಗುತ್ತೆ ಅಂತಲೂ ಹೇಳಲಾಗ್ತಾ ಇದೆ. ಜಾತಿ ಜನಗಣತಿ ವರದಿ ಬಿಡುಗಡೆಗೆ ರಾಜ್ಯ ಸರ್ಕಾರ ಪ್ಲಾನ್ ಮಾಡ್ಕೊಳ್ತಾ ಇದೆ. ದಲಿತ ಸಚಿವರು ಜಾತಿ ಗಣತಿ ವರದಿಯನ್ನ ಕ್ಯಾಬಿನೆಟ್ನಲ್ಲಿ ತರೋದಕ್ಕೆ ಒತ್ತಾಯಿಸ್ತಾ ಇದ್ರು, ಆದರೆ ಕೊನೆ ಗಳಿಗೆಯಲ್ಲಿ ಕ್ಯಾನ್ಸಲ್ ಆಗ್ತಾ ಇತ್ತು. ಹೀಗಾಗಿ ಪರಮೇಶ್ವರ್, ಮಹದೇವಪ್ಪ ಸೇರಿ ಹಲವು ಸಚಿವರು ಬೇಸರ ವ್ಯಕ್ತಪಡಿಸಿದ್ದರು. ಇದರಿಂದ ತಪ್ಪು ಸಂದೇಶ ರವಾನೆ ಆಗುತ್ತೆ ಅಂತ ಹೈಕಮಾಂಡ್ ಮುಂದೆ ಹೇಳಿದ್ದರು. ಮತ್ತೆ ಕ್ಯಾಬಿನೆಟ್ನಲ್ಲಿ ಚರ್ಚೆಗೆ ತರೋದಕ್ಕೆ ಸಚಿವರು ಒತ್ತಡ ಹಾಕ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡಾ ಹಗರಣದ ತನಿಖೆ ಪೂರ್ಣಗೊಂಡಿದೆ. ವರದಿ ಸಲ್ಲಿಕೆಗೆ ಎಸ್ಪಿಪಿ ವೆಂಕಟೇಶ್ ಅರಬಟ್ಟಿ ಕಾಲಾವಕಾಶವನ್ನ ಕೋರಿದ್ದರು. ಹೀಗಾಗಿ ಜನಪ್ರತಿನಿಧಿಗಳ ಕೋರ್ಟ್ ವರದಿ ಸಲ್ಲಿಸೋದಕ್ಕೆ ಸಮಯಾವಕಾಶವನ್ನ ನೀಡಿ ವಿಚಾರಣೆಯನ್ನು ಫೆಬ್ರವರಿ 24ಕ್ಕೆ ಮುಂದೂಡಿದೆ.